ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವೀಡಿಯೋ ಸ್ವತಃ ಇವತ್ತಿನ ಆಗಸ್ಟ್ 5th. ಓಕೆ, ಇವತ್ತು ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಕೇದಲ್ಲಿ ಅದನ್ನೆಲ್ಲ ಕೂಡ ಕ್ಲಾರಿಫಿಕೇಷನ್ ಮಾಡ್ತೀನಿ. ಸರಿ, ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದರೆ ಡೈಲಿ ಅಪ್ಡೇಟ್ಸ್ಗಳು ಮತ್ತು ಕೌನ್ಸಿಲ್ ರಿಲೇಟೆಡ್ ಆಗಿ ಮತ್ತು ಅಡ್ಮಿಷನ್ ಆದ ನಂತರ ಕೂಡ ನಿಮಗೆ ಸ್ಕಾಲರ್ಶಿಪ್ ಆಯಿತು ಈ ಥರದನ್ನಾಗಿ ಮತ್ತು ಹಾಸ್ಟೆಲ್ಸ್ ಆಯಿತು, ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಸ್ಕೀಮ್ಸ್ಗಳನ್ನು ಕೂಡ ಎಲ್ಲನೂ ಕೂಡ ಹೇಳ್ತಾ ಇರ್ತೀವಿ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ, ಸರಿ ನಿನ್ನೆ ಗೊತ್ತಿರುವ ಹಾಗೆ ಕೇದಲ್ಲಿ ಸೀಟ್ ಸಿಗದೇ ಇರೋರ ಬಗ್ಗೆ, ಕಾಷನ್ ಡಿಪಾಸಿಟ್ ಬಗ್ಗೆ ಮತ್ತು ಚಾಯ್ಸ್ ಎಂಟ್ರಿ ಏನು ಕೂಡ ಮಾಡೋಂಗಿಲ್ಲ, ಡೈರೆಕ್ಟ್ ಸೆಕೆಂಡ್ ರೌಂಡ್ಗೆ ಹೋಗ್ತೀರಂತ ಅದ್ರ ಬಗ್ಗೆ ಹೇಳಿದರು. ಇನ್ನು ಅದ್ರ ಬಗ್ಗೆ ಕಾಷನ್ ಡಿಪಾಸಿಟ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ನಿಮ್ಗೆ ಗೊತ್ತಿದೆ ಅಂತಂದರೆ ಯಾರಿಗೆಲ್ಲ ಈಗಾಗಲೇ ಸೀಟ್ ಸಿಕ್ಕಿದೆಯೋ ಚಾಯ್ಸ್ ಎಂಟ್ರಿ ಮಾಡ್ತಿದ್ದಾರೆ. ಓಕೆ, ಚಾಯ್ಸ್ ಎಂಟ್ರಿ ಮಾಡ್ತಿದ್ದಾರೆ. ಈಗ ಮೊದಲು ಏನಪ್ಪ ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ ಮಾಡ್ತಿದ್ದಾರೆ. ಇಂಜಿನಿಯರ್ ಸ್ಟೂಡೆಂಟ್ ಬಿಟ್ಟು, ಓಕೆ, ಇಂಜಿನಿಯರ್ ಸ್ಟೂಡೆಂಟ್ ಮತ್ತೆ ಯಾರು, ಓಕೆ, ಅಂತಾರೆ ಇಂಜಿನಿಯರ್ ಸ್ಟೂಡೆಂಟು ಈಗಾಗಲೇ ಚಾಯ್ಸ್ 1 ಕೊಟ್ಬಿಟ್ಟು ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಕೂಡ ಮಾಡ್ತಿದ್ದೀರಾ. ಓಕೆ, ಬಟ್ ಅಡ್ಮಿಷನ್ ಮಾಡಲಿಕ್ಕೆ ಗೊತ್ತಿರುವಾಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿಬಿಟ್ಟಿದ್ದೀನಿ, ಜಸ್ಟ್ ಬಿಫೋರ್ ಇದೆ, ಬೇಕಾದ್ರೆ ಓಡ್ ನೋಡ್ಬೋದು. ಸರಿ, ಈಗ ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಗೊತ್ತಿರುವ ಹಾಗೆ ಕೃಷಿ ವಿಜ್ಞಾನ, ವೆಟರ್ನರಿ, ಫಾರ್ಮಡಿ ಬಿಡಬೇಕಿತ್ತು. ಬಿಟ್ಟಿದ್ದಾರಲ್ಲ, ಒಂದು ಟೈಮ್ ಚೆಕ್ಔಟ್ ಮಾಡ್ಕೊರಿ. ಯಾಕಂದರೆ ನಾನು ನಿನ್ನೆ ನೋಡ್ಲಿಕ್ಕೆ ಹೋಗಿದ್ದೆಲ್ಲ, ಸ್ವಲ್ಪ ಬಿಸಿ ಇದೆ. ಸೊ ಹಂಗಾಗಿ ನಿಮಗೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ ನಿನ್ನೆ ಬಂದಿಲ್ಲ ಅನ್ಸುತ್ತೆ. ಮೇ ಬಿ ಇಂಜಿನಿಯರ್ ಸ್ಟೂಡೆಂಟ್ ಮಾಡಿದ್ರೆ, ಬಟ್ ಇವ್ರಿಗೆ ಎನೇಬಲ್ ಆಗಿದ್ದರೆ, ಇನ್ ಕೇಸ್ ಎನೇಬಲ್ ಆಗಿತ್ತಂದರೆ ಖುಷಿ ವಿಚಾರನೇ. ಸೊ ಇವತ್ತು ಅಂದರೆ ಅವ್ರಿಗೆ ಎನೇಬಲ್ ಆಗಿತ್ತಂದರೆ ಇವತ್ತು ನಿಮಗೂ ಕೂಡ ಇಲ್ಲಿ ಕಾಣಿಸ್ತಿದ್ದು ನಿನ್ನೆ ಇವತ್ತು ಕೂಡ ಏನಾಗುತ್ತೆ, ಯೋಗ ಆ್ಯಂಡ್ ನ್ಯಾಚುರೋಪತಿ, BPT, BPO ಮತ್ತು AHS ಮತ್ತು ಆರ್ಕಿಟೆಕ್ಚರ್ ಇವ್ರಿಗೂ ಕೂಡ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಹಂಗಾಗಂದರೆ ಟೋಟಲಾಗಿ ಇವತ್ತು ಇಂಜಿನಿಯರ್ ಸ್ಟೂಡೆಂಟ್ ಕೂಡ ಮಾಡ್ಬೋದು, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಡಿ ಕೂಡ ಮಾಡ್ಬೋದು, ಯೋಗ ಆ್ಯಂಡ್ ನ್ಯಾಚುರೋಪತಿ, BPT, BPO, AHS, ಆರ್ಕಿಟೆಕ್ಚರ್ ಇಷ್ಟು ಕೋರ್ಸಸ್ಗಳು ಇವತ್ತು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೋಬೋದು. ಓಕೆ, ಆಫ್ಟರ್ 11 ಗಂಟೆಯಿಂದ. ಸೊ ಇವ್ರು ಬೇಕಾದ್ರೆ ಈಗಲೇ ಕೂಡ ಮಾಡ್ಕೋಬೋದು, ಜಸ್ಟ್ ಈಗಲೂ ಕೂಡ ಹೋಗ್ಬಿಟ್ಟು ಇವೆಲ್ಲಷ್ಟು ಇವರಿಬ್ರು ಹೋಗಿ ಈಗಲೇ ಬೇಕಾದ್ರೆ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಇವರೆಲ್ಲ ಏನಪ್ಪ ಅಂದರೆ ಬೆಳಗ್ಗೆ 11 ಗಂಟೆಯಿಂದ ಮಾಡ್ತೀರಾ. ಸರಿ, ನಾಳೆ ನಿಮಗೆ BS ನರ್ಸಿಂಗ್ದವ್ರಿಗೆ ಎನೇಬಲ್ ಮಾಡ್ತಾರೆ. ಮತ್ತು ನಾಡಿದ್ದು ಅಂದರೆ 7ನೇ ತಾರೀಕು ಬಂದುಬಿಟ್ಟು ಮೆಡಿಕಲ್ಲು ಮತ್ತು ಡೆಂಟಲ್ಲು ಮತ್ತು ಹೋಮಿಯೋಪತಿ ಅವ್ರಿಗೂ ಕೂಡ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಚಾಯ್ಸ್ ಎಂಟ್ರಿ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ, ಪದೇ ಅದಕ್ಕೆ ಡೇಟ್ ನಿಮಗೆ ಪದೇ ರಿವ್ಯೂ ಮಾಡ್ತೀನಿ ಅಂತಂದರೆ ಹುಡುಗರು ಮಾರ್ತೋಗ್ಬಿಡ್ತಾರೆ ಅನ್ನೋಕ್ಕೆ. ಇಂಜಿನಿಯರಿಂಗು ಮತ್ತು ಇಂಜಿನಿಯರ್ ಸ್ಟೂಡೆಂಟು ಅಥವಾ ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಡಿ ಆಗಿತ್ತು ಅಂತಂದರೆ ನಿಮ್ದು 8ನೇ ತಾರೀಕು ಲಾಸ್ಟ್ ಇರ್ತದೆ. ಸೊ ಅಲ್ಲಿವರೆಗೂ ಕೂಡ ನೀವು ಚಾಯ್ಸ್ ಎಂಟ್ರಿ ವೇಟ್ ಮಾಡ್ಕೊತ ಕೂರ್ಬೇಡ್ರಿ. ಯಾಕಂತಂದರೆ ನೀವು ಇವತ್ತೇ ಮುಗಿಸ್ಕೊಂಬಿಡಿ, ಸಾಧ್ಯವಾದಷ್ಟು ಇವತ್ತೇ ಮುಗಿಸ್ಕೊಂಡು ಬ್ಯಾಂಕಿಗೂ ದುಡ್ಡು ಪೇ ಮಾಡಿಬಿಡಿ. ಯಾಕಂದರೆ ನೀವು ದುಡ್ಡು ಪೇ ಮಾಡಿ ಅಂಕೇಸ್ ಅಂದರೆ ಜಾಸ್ತಿ ದುಡ್ಡು ಇದ್ದವರು ಬ್ಯಾಂಕಿಗೆ ಪೇ ಮಾಡ್ತಾರೆ. ಓಕೆ, ಯಾಕಂದರೆ ಅವ್ರಿಗೆ ಜನರಲ್ ಸ್ಟೂಡೆಂಟ್ಗೆ ದುಡ್ಡು ಜಾಸ್ತಿ ಕೇಳ್ತದ. ಸೊ ಹಂಗಾಗಿ ನೀವೆಲ್ಲನೂ ಕೂಡ ಬ್ಯಾಂಕಿಗೆ ಹೋಗಿ ಕಟ್ಟಿರಿ. ಅದು ಒಮ್ಮೆ 1 ಅವರ್ಗೆ ಜನರೇಟ್ ಆಗ್ಬೋದು, ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಅಥವಾ 2 ಅವರ್ ಆಗ್ಬೋದು, ಅಥವಾ 4 ಅವರು ಅಥವಾ 6 ಗಂಟೆ ಕೂಡ ಆಗ್ಬೋದು, ಒಟ್ಟಿನಲ್ಲಿ ಆಗುತ್ತೆ. ಓಕೆ, ಸೊ ಹಂಗಾಗಿ ಸಾಧ್ಯವಾದಷ್ಟು ಬೇಗನೆ ಏನು ಮಾಡ್ಕೋರಿ, ನೀವು ದುಡ್ಡನ್ನ ಪೇ ಮಾಡಿಬಿಡಿ. ಅಂತಂದರೆ ಈ 3 ಕೋರ್ಸಸ್ ಇಲ್ಲಿದೆ ನೋಡಿ, 3 ಬಾಕ್ಸಲ್ಲಿ ಕೊಟ್ಟಿರ್ತಲ್ಲ, 1, 2, 3 ಈ 3 ಬಾಕ್ಸಸ್ ಇರುವಂಥ ಎಲ್ಲ ಕೋರ್ಸಸ್ಗಳು ಏನು ಮಾಡಿರಿ, ಇವತ್ತು ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ದುಡ್ಡು ಪೇ ಮಾಡಿಬಿಡಿ. ಓಕೆ, ಅಂದರೆ ಚಾಯ್ಸ್ 1 ಕೊಟ್ಟರೆ ಹೇಳ್ತೀನಿ ನಾನು, ಚಾಯ್ಸ್ 1 ಕೊಟ್ಟರೆ ಹೇಳ್ತಿದ್ದೀನಿ ಮಾತ್ರ. ಚಾಯ್ಸ್ 1 ಕೊಟ್ಟರೆ ದುಡ್ಡು ಪೇ ಮಾಡಿಬಿಡಿ. ನಿಮ್ಮ ಕಡೆ SC ಸ್ಟೂಡೆಂಟ್ ಐತಂದರೆ ನಿಮ್ಗೆ 10 ರೂಪಾಯಿ ಏನು ತೋರಿಸ್ತಿದೆ, ಅದು 10 ರೂಪಾಯಿ ಕಟ್ಟಿರಿ. 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಕನ್ಫರ್ಮೇಷನ್ ಸ್ಲಿಪ್ ಆನ್ಲೈನ್ ಮಾಡಿದಂದ್ರೆ ಇಮಿಡಿಯೇಟ್ 1 ಸೆಕೆಂಡಲ್ಲಿ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಬಟ್ ಬ್ಯಾಂಕಿಗೆ ದುಡ್ಡು ಕಟ್ಟಿದ್ರೆ ಸ್ವಲ್ಪ ಡಿಲೇ ಆಗ್ತದೆ. ಸೊ ಕನ್ಫರ್ಮೇಷನ್ ಸ್ಲಿಪ್ ಡೌನ್ ಮಾಡ್ಕೊಳಕ್ಕೆ ಲಾಸ್ಟ್ ಡೇಟ್ ಇರೋದು ನೋಡಿ, 8 ಕಾಣಿಸ್ತಿದೆ ಇವ್ರಿಗೆ. ಬಟ್ ಇವ್ರಿಗೆ ಇವತ್ತು ಎನೇಬಲ್ ಆಗೋರಿಗೆ ಏನಪ್ಪ ಅಂದರೆ ನಿಮ್ದು 11ನೇ ತಾರೀಕುವರೆಗೂ ಕೂಡ ಇದೆ. ಸೊ ಇವ್ರು ಏನು ಮಾಡಿ, ಇಂಜಿನಿಯರಿಂಗ್ ಆಯಿತು, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮದವರು ಇವತ್ತು ದುಡ್ಡು ಪೇ ಮಾಡಿಬಿಟ್ರೆ, ಸೊ ಇವತ್ತು ಈವ್ನಿಂಗ್ ಅನ್ನೋಷ್ಟರಲ್ಲಿ ನಿಮ್ಗೆ ಏನಪ್ಪ ಅಂದರೆ ಆರಾಮ್ಸೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ನಾಳೆ ಹೋಗಿ ಅಡ್ಮಿಷನ್ ಆಗ್ಬೋದು ಅಥವಾ ನಾಡಿದಾದರೂ ಹೋಗ್ಬೋದು. ಲಾಸ್ಟ್ ಡೇಟ್ ನಿಮ್ಗೆ 9ನೇ ತಾರೀಕು ತನಕ ಇದೆ. ಬಟ್ ದುಡ್ಡು ಪೇ ಮಾಡಲಿಕ್ಕೆ 8ನೇ ತಾರೀಕು ಕೊಟ್ಟರೆ, ಮತ್ತು 8ನೇ ತಾರೀಕು ದುಡ್ಡು ಪೇ ಮಾಡಿದರೆ ಕನ್ಫರ್ಮೇಷನ್ ಸ್ಲಿಪ್ಪು ಕೂಡ 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಹೋಗಬೇಡಿ, ಇವತ್ತು ದುಡ್ಡು ಪೇ ಮಾಡಿ. ಆ್ಯಂಡ್ ನಿಮಗೆ ನಡೀತದೆ, ಸ್ವಲ್ಪ ಟೈಮ್ ಇದೆ, ನಿಮ್ಗೆ ವರಿ ಮಾಡ್ಕೋಬೇಡಿ. ಓಕೆ, ಇವತ್ತೇ ಮಾಡ್ಲಿಕ್ಕೆ ಅಂದರೂ ಚಾಯ್ಸ್ ಎಂಟ್ರಿ ನಡೀತದೆ, ನಾಳೆ ಮಾಡಿದ್ರೆ ನಡೀತದೆ. ಯಾಕಂದರೆ ದುಡ್ಡು ಪೇ ಮಾಡಲಿಕ್ಕೆ ಬಿಫೋರ್ ನೀವು ಕೂಡ ಸ್ಯಾಟರ್ಡೇ ಒಳಗಡೆ ಹೋಗಬೇಕು. ಸ್ಯಾಟರ್ಡೇ ಮತ್ತು ನಿಮ್ಗೆ ಮತ್ತೆ ಬ್ಯಾಂಕ್ ರಜೆಗಳು ಬರ್ತವೆ, ಮತ್ತು ಸಂಡೇ ಕೂಡ ರಜೆ ಸಿಗ್ತದೆ. ಬ್ಯಾಂಕಿಗೆ ಕೂಡ ಏನು ಮಾಡ್ಲಿಕ್ಕೆ ಬರೋದಲ್ಲ ಕೇದವ್ರು, ಬಟ್ ಕಾಲೇಜ್ ಮಾತ್ರ ಸ್ಯಾಟರ್ಡೇ ಸಂಡೇ ಓಪನ್ ಇರ್ತದೆ. ನೀವು ಅಡ್ಮಿಷನ್ಗೆ ನೀವು ಸ್ಯಾಟರ್ಡೇ ಸಂಡೇ ಕೂಡ ಹೋದರೂ ಕೂಡ ನೀವು 9ನೇ ತಾರೀಕುವರೆಗೂ ಕೂಡ ನಿಮಗೂ ಕಾಲೇಜ್ ಓಪನ್ ಇದ್ದಿರ್ತದೆ. ನೆಕ್ಸ್ಟ್ ಬರೋರು ಕೂಡ ಹೇಳ್ತಾರೆ ನೋಡಿ, ನೀವು ಬ್ಯಾಂಕ್ ದುಡ್ಡು ಪೇ ಮಾಡಿಬಿಟ್ರೆ ನೀವು 12ನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ಹೋಗ್ರಿ, ಸಂಡೇ ಸ್ಯಾಟರ್ಡೇ ಬಂದರೂ ಕೂಡ ನಿಮ್ಮ ಅಡ್ಮಿಷನ್ ತೊಗೋತಾರೆ. ಬಟ್ ದುಡ್ಡು ಪೇ ಮಾಡಲಿಕ್ಕೆ ಬ್ಯಾಂಕ್ ಅವ್ರು ಮಾತ್ರ ಸಂಡೇ ಎಲ್ಲ ರಜೆ ಇರ್ತದಪ್ಪ. ಓಕೆ, ಆ್ಯಂಡ್ ಸೇಮ್ ನೆಕ್ಸ್ಟು BS ನರ್ಸಿಂಗ್ದವರು 6ನೇ ತಾರೀಕು, ಇವತ್ತು ಗೊತ್ತಿರುವಾಗ 5 ನಾಳೆ ಎನೇಬಲ್ ಆಗುತ್ತೆ BS ನರ್ಸಿಂಗ್ದವ್ರಿಗೆ. ಆ್ಯಂಡ್ ಮೆಡಿಕಲ್, ಡೆಂಟಲ್ ಮತ್ತು ಹೋಮಿಯೋಪತಿ ನಿಮಗೂ ಕೂಡ ಚಾಯ್ಸ್ ಎಂಟ್ರಿ 7ನೇ ತಾರೀಕು ಎನೇಬಲ್ ಆಗ್ತದೆ. ಸೊ ಟೈಮ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ, ಇದ್ರೋ ಟೈಮ್ನ ಬೇಗ ಯೂಸ್ ಮಾಡ್ಕೊಂಬಿಡಿ. ಅಂದರೆ 7ನೇ ತಾರೀಕು ಬಿಟ್ರಾ
7ನೇ ತಾರೀಕೆ ಚಾಯ್ಸ್ ಎಂಟ್ರಿ ಮಾಡಿರಿ. 7ನೇ ತಾರೀಕು ಅಥವಾ 8ನೇ ತಾರೀಕನ್ನೇ ಹೋಗ್ಬಿಡಿ. ಏನು ಜಾಸ್ತಿ ನಿಮಗೆ ಟೈಮ್ ಮತ್ತೆ ಹಾಕ್ಬೇಕು ಹೇಳಿ, ಯಾವುದಲ್ಲ ಇದಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಮುಗಿಸ್ಕೊಂಡಿದ್ದಾರೆ, ನಿಮ್ಗೆ ರಿಸಲ್ಟ್ ಬಂದೈತೆ, ಅಡ್ಮಿಷನ್ ಆಗಿ ಓಡಾಡ್ತಿದ್ದಾರೆ ಅಂತಂದರೆ ಬಿಟ್ಟ ತಕ್ಷಣ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಬಿಟ್ಟು ಒಂದು ಅರ್ಧ ಗಂಟೆ ವೇಟ್ ಮಾಡಿರಿ ಅಷ್ಟೇ. ಹಬ್ಬ ಅಂದರೆ 11 ಗಂಟೆ ಬಿಡ್ತಾರಲ್ವ, ಒಂದು 12 ಗಂಟೆವರೆಗೂ ಕೂಡ ವೇಟ್ ಮಾಡಿ. 12 ಗಂಟೆ ಆದ ತಕ್ಷಣ ಬಿಟ್ಟು ಚಾಯ್ಸ್ ಎಂಟ್ರಿ ಮಾಡಿರಿ. ಆಯಿತು, ದುಡ್ಡು ಪೇ ಮಾಡಿ ಬಂದುಬಿಡಿ. ಆಯಿತು, ಹಂಗಂದರೆ 1-2 ಗಂಟೆ ಅನ್ನಷ್ಟು ಏನು ಮಾಡ್ತೀರಾ, ಅಥವಾ 3 ಗಂಟೆಗೆ ಬ್ಯಾಂಕಿಗೆ ಹೋದರೂ ಕೂಡ 1 ಅವರಲ್ಲಿ ಬ್ಯಾಂಕ್ ದುಡ್ಡು ಕಟ್ತಾರೆ. ಸೊ ಬ್ಯಾಂಕ್ ಕಟ್ಟುವಾಗ ನಿಮ್ಗೆ ಹೇಳೋದೇನಂತಂದರೆ ಅಲ್ಲಿ ಅರ್ಥ ಮಾಡ್ಕೋರಿ. ಈಗ ಆನ್ಲೈನ್ ಮಾಡೋರಿಗಂತೂ 10 ರೂಪಾಯಿ ತೋರಿಸ್ತಾ ಇದೆಯೋ ಅಥವಾ ಅಲ್ಲಿ ರಿಸರ್ವೇಷನ್ ಫೀಸ್ ತೋರಿಸಿದೆ, ಅಷ್ಟೇ ಫೀಸ್ ಕಟ್ಟಿರಿ ಮುಗೀತು ಬಂದುಬಿಡ್ತದೆ. ಬಟ್ ಬ್ಯಾಂಕಿಗೆ ದುಡ್ಡು ಕಟ್ಟೋರು ಯಾವ ಬ್ಯಾಂಕಿಗೆ ಆದರೂ ಹೋಗ್ರಿ, ಬಟ್ ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರೋರಿಗೆ ಸ್ವಲ್ಪ ಆಗಲ್ಲ, ಅದು ವರ್ಷನೂ ಕೂಡ ನೋಡ್ದಂಗೆ ಅಲ್ಲಿ ಯಾವುದೇ ರೀತಿ ಆಗಲ್ಲ. ನಿಮ್ಮ ಹತ್ರ ಬೇರೆಯವ್ರು ಯಾರಾದರೂ SBI ಇರೋರಿಗೆ ಈ ರೀತಿ ಬೇರೆ ಬೇರೆ ಈಗ ಅವರೇ ಕೊಟ್ಟಿರ್ತಕ್ಕಂಥ ನೇಮ್ ಇರುವಂಥದ್ದು, ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ, HDFC, ಯೂನಿಯನ್ ಬ್ಯಾಂಕ್ ಅಂತ ಏನಿದೆ ನೋಡಿ, ಅಲ್ಲಿದ್ದು ಯಾವುದಾದ್ರೂ ಒಂದು ಚಾಲನ್ ಡೋ ಮಾಡ್ಕೊಂಡಿರ್ತಾರೆ. ಆ ನೇಮ್ ಇರುವಂಥ ಬ್ಯಾಂಕಿಗೆ ಹೋಗಿಬಿಟ್ರೆ ಇನ್ನೂ ಕೂಡ ಈಸಿ ಆಗುತ್ತೆ, ಅಷ್ಟೇನಿಲ್ಲ. ಸೊ ನಿಮ್ಮ ಬೆಟ್ರ್ ಏನು ಮಾಡಿರಿ ಅಂತಂದರೆ, ನಿಮ್ಮ ಯಾರಾದರೂ ಅಲ್ಲಿ ಅಕೌಂಟ್ ಇತ್ತು ಅಂದರೆ ಅವ್ರ ಅಕೌಂಟಿಗೆ ದುಡ್ಡು ಹಾಕ್ರಿ. ಅಂದರೆ ಅದು ಎಷ್ಟು ಅಮೌಂಟ್ ನಿಮಗೆ ಫೀಸ್ ಕಟ್ಟಲಿಕ್ಕೆ ಕೇಳ್ತದೆಯೋ ಅಷ್ಟು ಅಮೌಂಟು. ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಗೆ ಟೈಪ್ 1 ಟೈಪ್ 2 ಅನ್ಎಡೆಡ್ ಕಾಲೇಜ್ ಸಿಕ್ಕಾಗ 1,12,000 1,21,000 ಅಂತ ಏನು ಕಾಣಿಸ್ತಿದೆ, ಅದನ್ನಷ್ಟು ಅಮೌಂಟ್ನೇ ಮಾಡಿ ಅವರ ಒಂದು ಬ್ಯಾಂಕ್ ಅಕೌಂಟಿಗೆ ದುಡ್ಡು ಅಮೌಂಟ್ ಹಾಕಿ ಆಮೇಲೆ ಅವರ ಒಂದು ಅಕೌಂಟಿಂದ ಚೆಕ್ ಇದ್ರೆ ಅವ್ರ ಹತ್ರ, ಅಂದರೆ ಚೆಕ್ ಇತ್ತಂದರೆ ಈಸಿ ಆಗುತ್ತೆ. ಆ ಚೆಕ್ ಥ್ರೂ ಏನು ಮಾಡಿರಿ ಅಂತಂದರೆ ಟ್ರಾನ್ಸ್ಫರ್ ಮಾಡಿರಿ, ಕೀದವ್ರದ್ದು ಚಾಲನ್ ಏನು ತೋರಿಸಿದೆ ಅವ್ರ ಬ್ಯಾಂಕ್ ಅವ್ರಿಗೆ ಹೇಳ್ರೆ ಮಾಡ್ತಾರೆ. ಸೊ ಈಸಿ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಇದಿಷ್ಟು ಅಂದರೆ ಹೋಗ್ಬಿಟ್ಟು ಬ್ಯಾಂಕ್ ಅವ್ರನ್ನ ಕೇಳಿ ಯಾವ ರೀತಿ ಆಯ್ತಂದ್ರೆ ಈಸಿ ಆಗುತ್ತೆ, ಅವರೇ ಹೇಳ್ತಾರೆ ನಿಮಗೆ. ಆ್ಯಂಡ್ ಅದಾದ ತಕ್ಷಣ 3 ಚಾಲನ್ ಕೊಟ್ಟಿರ್ತಾರೆ, ಅವ್ರು 1 ಕಾಪಿ ಇಟ್ಕೊತಾರೆ, 2 ಕಾಪಿ ನಿಮ್ಗೆ ಕೊಟ್ಟು ಕಳಿಸ್ತಾರೆ. ಮನೆಗೆ ಬನ್ನಿ, ಅಂದರೆ ದುಡ್ಡು ಪೇ ಮಾಡಿದ ತಕ್ಷಣ ಮನೆಗೆ ಬನ್ನಿರಿ, ಸ್ವಲ್ಪ ವೇಟ್ ಮಾಡಿ. ಅದು ಕಂಫರ್ಮೇಷನ್ ಸ್ಲಿಪ್ ಇಮಿಡಿಯೇಟ್ ಡೌನ್ಲೋಡ್ ಆಗಲ್ಲ ಅದು, ಯಾಕಂದರೆ ಯಾವುದಕ್ಕಾಗಲ್ಲ ಅಂತಾರೆ, ಬ್ಯಾಂಕ್ ಅವರು ಬೇಗನೆ ಅವರು ಅಲ್ಲಿ ಎಂಟ್ರಿ ಮಾಡ್ಕೊಂಡಿರ್ತಾರೆ, ಬಟ್ ಇಲ್ಲಿ ಅವ್ರು ಪುಷ್ ಮಾಡ್ಕೊಂಡಿರಲ್ಲ ಅಲ್ಲಿ. ಸೊ ಹಂಗಾಗಿ ಅದು ಆಯ್ತು ಅಂತಂದರೆ ಸೊ ನಿಮ್ಮದು ಮುಗ್ದಂಗೆ, ಆಲ್ಮೋಸ್ಟ್ ಕೆಲಸನೇ ಮುಗ್ದಂಗೆ, ಕಂಫರ್ಮೇಷನ್ ಸ್ಲಿಪ್ ಕೂಡ ಡೌನ್ಲೋಡ್ ಆಗಿಬಿಡ್ತದೆ. ಕೆಲವೊಬ್ರು ಯಾಕೆ ಅರ್ಧ ಗಂಟೆ 1 ಗಂಟೆಗೆ ಬೇಗನೆ ಬರುತ್ತಂತಂದರೆ ಬ್ಯಾಂಕ್ ಅವ್ರು ಬೇಗನೆ ವರ್ಕ್ ಮುಗಿಸ್ಕೊಂಡಿರ್ತಾರೆ, ನಿಮ್ಮ ದುಡ್ಡು ಇಸ್ಕೊಂಡ್ರೆ ಹಾಕೊಂಡಿರ್ತಾರಲ್ವ. ಸೊ ಹಂಗಾಗಿ ಬೇಗನೆ ಆಗಿರ್ತದೆ. ಅದು ಇಲ್ಲಪ್ಪ ಅಂದರೆ ಸ್ವಲ್ಪ ಲೇಟ್ ಆಗಿರ್ತದೆ ಅಷ್ಟೇ. ಸರಿ ಆಗುತ್ತೆ, ವರಿ ಮಾಡ್ಕೊಡಿ. ಅಂದರೆ ಇವತ್ತು ದುಡ್ಡು ಪೇ ಮಾಡಿರಿ, ಇವತ್ತು ನೈಟ್ ಒಳಗಡೆ ಅದು ಕಂಫರ್ಮೇಷನ್ ಸ್ಲಿಪ್ ಜನರೇಟ್ ಆಗುತ್ತೆ. ಅದನ್ನು ಕೂಡ ಡೌನ್ ಮಾಡ್ಕೊಂಡು ಪ್ರಿಂಟ್ಔಟ್ ತೊಗೋಬೇಕಾಗ್ತದೆ. ಎಲ್ಲನೂ ಕೂಡ ಪ್ರಿಂಟ್ಔಟ್ ತಗೊಂಡು ವಿತ್ ಡಾಕ್ಯುಮೆಂಟ್ಸ್ ಈಗಾಗಲೇ ಎಲ್ಲನೂ ಕೂಡ ಹೇಳಿದ್ದೀನಿ, ಏನೇನು ಬ್ಲಾಕ್ ಡಾಕ್ಯುಮೆಂಟ್ಸ್ ಅಂತ ಅದನ್ನೆಲ್ಲನೂ ಕೂಡ ಚಾಯ್ಸ್ 1 ಕೊಟ್ಟವರು ಅಡ್ಮಿಷನ್ನು ಹೋಗಬೇಕು. ಬಿಫೋರ್ ನಿಮಗೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ರು ಆ ಡೇಟ್ ಒಳಗಡೆ, ಇಲ್ಲೇನು ಕೊಟ್ಟು ಕಾಣಿಸ್ತಿದ್ರು ಆ ಡೇಟ್ ಒಳಗಡೆ ಹೋಗಬೇಕು. ಡೌನ್ ಮಾಡ್ಕೊಳ್ಳೋಕೆ ಕೂಡ ಕಂಫರ್ಮೇಷನ್ ಸ್ಲಿಪ್ಪು ಇವ್ರಿಗೆ 8ನೇ ತಾರೀಕು ಇದ್ದರೆ ನಿಮ್ಗೆ 11ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಿಟ್ರೆ ಅವತ್ತು ಚಾಯ್ಸ್ ಎಂಟ್ರಿ ಮಾಡ್ಕೊಂಬಿಡಿ. ಮತ್ತೆ ಡಿಲೇ ಮಾಡ್ಕೊಂಡು ಕುಂತಾರೆ ನಿಮಗೆ ಕಷ್ಟ. ಹಿಂಗೆ ಚಾಯ್ಸ್ 2, 3 ಕೊಡೋರಿಗೆ ಏನೋ ಸಮಸ್ಯೆ ಏನಿಲ್ಲ ಈಗ. ಓಕೆ, ಚಾಯ್ಸ್ 2, 3 ಕೊಟ್ಟರೆ ಯಾಕಂದರೆ ಅವ್ರೇನು ದುಡ್ಡು ಕಟ್ಟಂಗಿಲ್ಲ. ಬಟ್ ಮೆಡಿಕಲ್ ಸ್ಟೂಡೆಂಟ್ ಆಗಿತ್ತಂದ್ರೆ ಕಟ್ಟಬೇಕಾಗ್ತದೆ. ಅಂದರೆ ಲೈಕ್ ಎಕ್ಸಾಂಪಲ್ ನಿಮಗೆ ಮೆಡಿಕಲ್ ಸೀಟ್ ಈಗ ಯಾವುದಾದ್ರೂ MBBS ಸೀಟ್ ಸಿಕ್ಕಿದೆ, ಸೊ ನನಗೆ ಪೇಮೆಂಟ್ ಸೀಟ್ ಸಿಕ್ಕಿದೆ, ನನಗೆ ಕೂಡ ಗೌರ್ಮೆಂಟ್ ಕಾಲೇಜ್ ಸೀಟ್ ಬೇಕಂತಂದರೆ ಅವ್ರದ್ದು ಪೇಮೆಂಟ್ ದುಡ್ಡು ಕಟ್ಟಲೇಬೇಕು. ಸೊ ಚಾಯ್ಸ್ 2 ಕೊಟ್ಟರು ಕೂಡ ಕಟ್ಟಬೇಕಾಗ್ತದೆ. ಸೊ ಹಂಗಾಗಿ ನೋಡ್ಕೊಂಡು ಕೊಡಿ. ಅಂದ್ರೆ 7ನೇ ತಾರೀಕು ಇದೆ ನಿಮಗೇನು, ಬಟ್ ಮೇಲ್ಗಡೆ KC ಸ್ಟೂಡೆಂಟ್ ಕೇಳ್ತಿದ್ದಾನೆ. KC ಸ್ಟೂಡೆಂಟ್ಗೆ ಚಾಯ್ಸ್ 2 ಕೊಡೋರಿಗೆ ದುಡ್ಡು ಇರಲ್ಲ. ಸೊ ಬಟ್ ಕಾಶನ್ ಡಿಪಾಸಿಟ್ ಇನ್ ಕೇಸ್ ಮೆಡಿಕಲ್ ಕಾಲೇಜಸ್ ಮೇಲೆ ಇತ್ತಂತಂದರೆ ನೀವು ಚಾಯ್ಸ್ 2 ಆದರೂ ಕೊಡ್ರಿ, 3 ಆದರೂ ಕೊಡ್ರಿ, ಬಟ್ ಕಾಶನ್ ಡಿಪಾಸಿಟ್ ಅಂದರೂ ಇದೆ, ಫಿಕ್ಸ್ ಮಾಡಿದ್ದಾರೆ. ಸರಿ ಇಲ್ಲಿವರೆಗೂ ಇರತಕ್ಕಂಥ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಇವು. ಓಕೆ, ನಿಮ್ಮ ಡೇಟ್ ಮಾತ್ರ ಮರಿಬೇಡ್ರಪ್ಪ, ಯಾಕಂದರೆ ಇವೇ ಡೇಟ್ ಅಡ್ಮಿಷನ್ ಆಗೋರು ಕೂಡ ಇರ್ತದೆ. ಆ್ಯಂಡ್ ಚಾಯ್ಸ್ 2 ಮತ್ತು 3 ಕೊಟ್ಟವ್ರಿಗೆ ಮತ್ತು ನಿಮ್ಗೆ ಕೌನ್ಸ್ಲಿಂಗ್ ಬಂದುಬಿಟ್ಟು ಇದೆಲ್ಲನೂ ಕೂಡ ಪೋಸ್ಟ್ ರೌಂಡ್ ಮುಗಿಯೋರು ಕೂಡ ಏನೂ ಸ್ಟಾರ್ಟ್ ಆಗಲ್ಲ, ಆಯಿತಾ. ಪೋಸ್ಟ್ ರೌಂಡ್ ಮುಗಿಲೇಬೇಕು. ಮುಗಿದಾದ ನಂತರ ಏನಪ್ಪ ಅಂತಂದರೆ ನಿಮ್ಮದು ಎಲ್ಲನೂ ಕೂಡ ಅಂದರೆ ಒಂದು 15ನೇ ತಾರೀಕು ಮೇಲೇ ಆಗುತ್ತದೆ. 12ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟರು ಅಂದರೆ 1-2 ದಿನ ಇನ್ನೂ ಕೂಡ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು ಸಹಿತ ಇನ್ನೂ ಲೇಟ್ ಆಗುತ್ತೆ, ಆಯಿತಾ. ಲೇಟ್ ಆಗೇ ಆಗ್ತದೆ. ಸರಿ, ನಿಮ್ಮದು ಈ ಸರ್ತಿ ಗೊತ್ತಿರುವಾಗೆ PS ರೆಕಗ್ನೇಷನ್ ಇಟ್ಟಿದ್ದಾರೆ ಚಾಯ್ಸ್ ಎಂಟ್ರಿ ಮಾಡಲಿಕ್ಕೆ. PS ಅಂದರೆ ಅವ್ರದ್ದು ಫೋಟೋ ಆದರೂ ಬೇಕಾಗುತ್ತದೆ, ಅಟ್ಲೀಸ್ಟ್ ಅಲ್ಲಿ ಸೆಲ್ಫಿ ಆದರೂ ಬೇಕು. ಯಾಕಂದರೆ ಇಲ್ಲಿ ಲಾಗಿನ್ ವಿತ್ ಸೀಟ್ ನಂಬರ್ ಆಗಿಬಿಟ್ಟು OTP ಹಾಕಿದ ನಂತರ ಸೆಲ್ಫಿ ಕೇಳ್ತಾ, ಅಥವಾ ಫೋಟೋ ಆದರೂ ಬೇಕಲ್ಲಿ. ಓಕೆ, ಸರಿ ಕಣ್ರ, ಇದಿಷ್ಟು ಸದ್ಯಕ್ಕಿರುವಂಥ ಅಪ್ಡೇಟ್ಸ್ಗಳು. ಇನ್ನೂ ಏನಾದರೂ ಕಡೆದು ಏನಾದರೂ ಚೇಂಜಸ್ ಆಯಿತು ಅಂತಂದರೆ ನಾನು ನಿಮಗೆ ಗ್ರೂಪಲ್ಲಿ ಹೇಳ್ತಾ ಇರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.